ಅಯ್ಯೋ ದೇವ್ರೆ, ನಮ್ ಪರಿಮಳ ಅಮ್ಮನವ್ರಿಗೆ ಮೋಸ ಮಾಡ್ತಿದ್ದಾರೆ ಇವರಿಬ್ರು. ಇನ್ನು ಸ್ವಲ್ಪ ಇಲ್ಲೇನಾ? ಇನ್ನು ಮೇಲೆ ಬಾ. ಲಾರಾ, ಲವ್ ಯು ವಿಜಿ. ವಿಜಿ, ಇವತ್ತಿನ ಪ್ಲಾನು ಗೊತ್ತಲ್ಲ? ಅಫ್ಕೋರ್ಸ್. ನಡಿ ಮೇಲೆ ಹೋಗೋಣ. ಬಾ. ಸಾಯಿ ಸಾಯಿ, ನನ್ನ ಅಕ್ಕ ಸಾಯಿ. ಬೇಡ ಬೇಡ. ಲಾರಾ ಚಿನ್ನ, ನಿಮ್ಮಕ್ಕ ಫಿನಿಶ್. ಆಹಾ, ಇನ್ಮೇಲೆ ವಿಜಿ ಹೆಂಡ್ತಿ ನಾನೇ. ಈ ಮನೆ ಆಸ್ತಿ ಎಲ್ಲ ನಂದೇ. ವಿಜಿ, ಐ ಲವ್ ಯು. ನಿಜ ಮೇಡಮ್. ಲಕ್ಷ್ಮಿ, ನೀನ್ ಇಂಥವಳಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೆ. ಅಣ್ಣ ತಂಗಿ ಸಂಬಂಧ ಏನು ಅಂತ ನಿಂಗೆ ಚೂರಾದ್ರೂ ಗೊತ್ತಿದ್ಯಾ? ದರಿದ್ರದವಳೆ. ಅವಾಗ ನಿನ್ ಗಂಡ ರಾಮೇಗೌಡ ನನ್ಗೂ ನಮ್ಮ ಅಣ್ಣಂಗೂ ಅಪರಾಧಿ ಮಾಡ್ಬಿಟ್ಟ. ಈಗ ನೀನ್ ಸರ್ದಿನ? ಆವತ್ತೇ ರೂಮಲ್ಲಿ ನೀನು ಸರಿಯಾಗಿ ಬಾಗ್ಲು ಓಪನ್ ಮಾಡಿ ನೋಡಿದಿದ್ರೆ ಇಲ್ಲೇನಾ? ಇನ್ನು ಮೇಲೆ ಸ್ವಲ್ಪ. ನನಗೆ ಹೇಳಿದ್ರೆ ದುಡ್ಡು ಮೇಲೆ ನಾನೇ ತಗೊಂಡಿದ್ದ. ಈಗ ನೋಡಿ ಇಬ್ರು ಹೇಗೆ ಬಿದ್ದಿದ್ದೀರ ಅಂತ. ತಗೊಳ್ಳಿ ವಿಜಿ. ಇಲ್ಲ ಇರಮ್ಮ, ಕಮ್ಮಿ ಆಗುತ್ತೆ. ನಿಧಾನ ಕಣಮ್ಮ. ಇಲ್ಲ ಇಲ್ಲ, ಮೇಲೆ ಓಕೆನಾ? ಮೇಲೆ. ಮೆತ್ತಿಗೆ. ನೋವೆಲ್ಲ ಹೊಟ್ಟೈತಮ್ಮ. ನೋವೆಲ್ಲ ಹೋಯ್ತಲ್ಲ. ಏನ್ ಕೈಗುಣಮ್ಮ ನಿಮ್ದು? ನೋವೆಲ್ಲ ಮಾಯ. ಈಗ ಹೇಗಿದೆ? ಏನ್ ಮ್ಯಾಜಿಕ್ ಮಾಡಿದ್ರಿ ಅಮ್ಮ. ಸರಿ ಆಯ್ತಲ್ಲ, ನಡೀರಿ ಹೋಗೋಣ. ವಿಜಿ ಅಣ್ಣ, ಏನಮ್ಮ? ಇವತ್ತು ರಾಖಿ ಹಬ್ಬ. ಓ, ಅಮ್ಮ, ಇವತ್ತು ರಾಖಿ ಹಬ್ಬ. ಕಟ್ಟಿ ದುಡ್ಡು ಕೊಡೋರ್ಗೂ ಬಿಡ್ಬೇಡ. ಕಟ್ಟು ಕಟ್ಟು ನನ್ ಮುದ್ದಿನ ತಂಗಿ. ಈ ರೀತಿ ಅನ್ಯೋನ್ಯವಾಗಿದ್ದ ನಮ್ ಸಂಸಾರ ಪರಿಮಳ ಹೋದ್ಮೇಲೆ ನಾಶ ಆಗೋದ್ವಿ ಮೇಡಮ್. ಸರ್ವನಾಶ ಆಗೋದ್ವಿ. ಪದ್ಮ, ಸಮಾಧಾನ ಮಾಡ್ಕೊಳ್ಳಿ. ಏ ಕುಕ್ಲಕ್ಷ್ಮಿ, ಈ ರೀತಿ ಮನೆಯವ್ರ ಮೇಲೆಲ್ಲ ಯಾವಾಗ್ಲೂ ಸುಳ್ಳು ಹೇಳ್ತಾ ಇದ್ರೆ ಈ ಪೊಲೀಸ್ ಲಾಟಿಲಿ ನಿನ್ ತಲೆನ ಕುಕ್ಕು ಬಿಡ್ತೀನಿ. ವಿನೋದ್ ಸರ್, ನೀವ್ ಅವಳ ಸೈಜ್ ನೋಡಿದೀರಾ? ನೀವ್ ಅವಳನ್ನ ಕುಕ್ಕೋ ಅಷ್ಟರಲ್ಲಿ ಅವಳೆ ನಿಮ್ನ ಕುಕ್ ಬಿಡ್ತಾಳೆ. ಸುಮ್ನೆ ನಡೀರಿ. ನನಗೆ ಕುಕ್ತೀನಿ ಅಂದ್ರೆ ಹೌದಲ್ವಾ? ಹಿಂಗೂ ಆಗಿರ್ಬೋದಲ್ವಾ? ಏನು ನಾನ್ ಹೇಳಿರೋದ್ನ ಕನ್ಸ್ ಕಾಣ್ತಾ ಇದ್ದೀರಾ? ಹಲೋ, ಲತಾ, ಮೂರೊತ್ತು ಬರೀ ಫೋನಲ್ಲಿ ಮಾತಾಡೋದಲ್ಲ, ಬಾ ಕಾರತ್ತು. ಆಮೇಲೆ ಮಾಡ್ತೀನಿ ಚಿನ್ನ. ನಮಸ್ತೆ ಮೇಡಮ್. ನಮಸ್ತೆ. ಆಮೇಲೆ ಪಾಷಾ, ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರೆ ತಕ್ಷಣ ಇನ್ಫಾರ್ಮ್ ಮಾಡಿ. ಆಮೇಲೆ ಈ ಮನೆಯವ್ರು ಯಾರು ಕೂಡ ಹೊರಗೆ ಹೋಗ್ಬಾರ್ದು. ಆ ರೀತಿ ಏನಾದ್ರೂ ಹೊರಗೆ ಹೋಗಕ್ ಪ್ರಯತ್ನ ಪಟ್ರೆ ನೀವ್ ಹೊರಗೆ ಹೋಗಕ್ ಬಿಡ್ಬಾರ್ದು. ತಿಳಿತಾ? ಸರಿ ಮೇಡಮ್. ಓಕೆ, ಜೈ ಹಿಂದ್. ಸರಿ, ಗಾಡಿ ತೆಗಿರಿ. ಜೈ ಹಿಂದ್ ಮೇಡಮ್. ಜೈ ಹಿಂದ್. ಇಲ್ಲಿ ನೋಡಿ ಮೇಡಮ್, ದಿನಾಂಕ 1/8/2020 ಶನಿವಾರ ರಾತ್ರಿ 12ರಿಂದ 12:45 ಈ ವ್ಯಕ್ತಿಯ ಫೋನ್ ಪರಿಮಳ ಡಿಸೋಜ ಅವರ ಮನೆ ಸಮೀಪದಲ್ಲೇ ಇತ್ತು ಮೇಡಮ್. ಆಮೇಲೆ ಪರಿಮಳ ಡಿಸೋಜ ಅವರ ಮರ್ಡರ್ ಆದ 12:45 ನಂತರ ಆ ವ್ಯಕ್ತಿಯ ಫೋನ್ ಸ್ವಿಚ್ ಆಫ್ ಆಗಿದೆ ಮೇಡಮ್. ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್? ಆ ವಿನೋದ್
ಆ ದಿನ ನಾವು ಸೆಕ್ಯೂರಿಟಿ ಹರ್ಭಜನ್ ಸಿಂಗ್ ನ ವಿಚಾರಣೆ ಮಾಡುವಾಗ ಅವರು ಕೂಡ ಇದೇ ಸಮಯ ರಾತ್ರಿ 12:45 ಅಂತಾನೆ ಹೇಳಿದ್ನಲ್ಲ. ಅವತ್ತು ರಾತ್ರಿ ಸುಮಾರು 12:45 ಇರಬಹುದು ಮೇಡಮ್. ಏಯ್ ಯಾರ್ರೀ ಅದು ಇಷ್ಟೊತ್ತಲ್ಲಿ ಕಾರ್ ನಿಲ್ಸ್ಕೊಂಡು ಮಾತಾಡ್ತಾ ಇರೋದು? ಹೋಗ್ತಾ ಇರ್ಬೇಕಲ್ಲಿಂದ, ಹೋಗ್ರಿ ಅಲ್ಲಿಂದ. ನೋಡ್ದ ನನ್ ಮಕ್ಕಳು ನಾನು ಬಂದ ತಕ್ಷಣ ಹೆಂಗೋಯ್ತಾವ್ರೆ, ನಿಜವಾಗ್ಲೂ ಕಳ್ರೆ ಇರ್ಬೇಕು ಅವ್ರು. ಹೋಗ್ರಿ. ಬರ್ತಾ ಬರ್ತಾ ಇಂತ ನನ್ನ ಮಕ್ಕಳ ಅವಳಿ ಜಾಸ್ತಿ ಆಗ್ಬಿಟ್ಟೈತೆ. ರಾತ್ರಿ ಎಲ್ಲ ಕುಡಿಯೋದು, ಯಾರಾದ್ರೂ ಅಮಾಯಕರು ಸಿಕ್ಕಿದ್ರೆ ಸೂಲಿಗೆ ಮಾಡೋದು, ಏನಾದ್ರೂ ಸ್ವಲ್ಪ ಯಾಮಾರಿದ್ರೆ ಚುಚ್ಚಿ ಸಾಯಿಸಾಯ್ಬಿಡ್ತಾರೆ. ಎದರ್ಕೊಂಡು ಹೋಗ್ಬಿಟ್ರು ನನ್ನ ಆವಾಜ್ಗೆ. ಅಯ್ಯೋ, ಒಂದಕ್ಕೆ ಅವಸರ ಆಗ್ತೈತೆ.